ಇನ್ನು ಇದೇ ಸಮಾವೇಶದಲ್ಲಿ 2028ಕ್ಕೆ ಕಾಂಗ್ರೆಸ್ ನಿರ್ನಾಮ ಮಾಡೋದೇ ನಮ್ಮ ಸಂಕಲ್ಪ ಅಂತ ಹಾಸನ ಸಮಾವೇಶದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಶಪಥ ಮಾಡಿದ್ದಾರೆ. ದೇವೇಗೌಡ ಕುಟುಂಬನ ಹೆದರಿಸ್ತೀವಿ ಅನ್ನೋದು ಕನಸು ಅಂದಿದ್ದಾರೆ. ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಕೂಡ ಹರಿಹಾಯ್ದಿದ್ದಾರೆ. ದೇವೇಗೌಡರ ಕುಟುಂಬವನ್ನ ಜಿಲ್ಲೆಯಿಂದ ಓಡಿಸ್ತಾರಂತೆ. ನಮ್ಮಲ್ಲೇ ತಿಂದು ನಮ್ಮಲ್ಲೇ ಉಂಡು ತಿಂದ ಮನೆಗೆ ದ್ರೋಹ ಪರೋಕ್ಷವಾಗಿ ಶಿವಲಿಂಗೇಗೌಡ ವಿರುದ್ಧ ನಿಖಿಲ್ ಗುಡುಗಿದ್ದಾರೆ. ಎಚ್ಡಿಕೆನ ಮತ್ತೆ ಸಿಎಂ ಆಗಿ ನೋಡಬೇಕು ಅಂದಿದ್ದಾರೆ ನಿಖಿಲ್. ಪಕ್ಷ 25 ವರ್ಷಗಳ ಬೆಳ್ಳಿ ಹಬ್ಬದ ಸಂಭ್ರಮವನ್ನ ಮಾಜಿ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಸಭೆ ನಡೀತಾ ಇದೆ. ಕಾವೇರಿ ಇಶ್ಯೂನಲ್ಲಿ ಏನಾದ್ರು ಖಾಸಗಿ ನಿರ್ಣಯ ತಂದಂತ ಯಾವ್ದಾದ್ರು ವ್ಯಕ್ತಿ ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ಅಂತ ಹೇಳ್ಬೇಕಾಗುತ್ತೆ. ಇವತ್ತು ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಸುಮಾರು ಕುಮಾರಣ್ಣವರು ಅವರ ಅಧಿಕಾರ ಇಳಿಯುವಾಗ 5,000 ಕೋಟಿ ಹಣ ಕೊಟ್ಟಿದ್ರು. ನಮ್ಮ HRD ಮಿನಿಸ್ಟರ್ ಆಗಿದ್ದಂತ ಅರ್ಜುನ್ ಸಿಂಗ್ ಅವ್ರ ಹತ್ರ ಅವತ್ತು IIT ಮಂಜೂರು ಮಾಡ್ಸಕ್ಕೆ ಎಲ್ಲ ರೆಡಿ ಮಾಡಿತ್ತು. ಅದನ್ನ ಯಾರು ಮಾಡಿದ್ರು, ಯಾರು IITನ ತಪ್ಪಿಸಿದ್ರು ಅನ್ನೋದ ಸಭೆ ಕಾಲ ಬಂದಾಗ ಹೇಳ್ತೀವಿ. ಕುಮಾರಣ್ಣರ ಅಧಿಕಾರಕ್ಕೆ ಬಂದ ತಕ್ಷಣ ಹಾಸನ ಆಸ್ಪತ್ರೆ ಮೆಡಿಕಲ್ ಕಾಲೇಜ್ ಮಾಡಿದ್ದು ಅವತ್ತು ದೇವೇಗೌಡರು. ಆ ಕಾಲೇಜ್ಗೆ 250 ಕೋಟಿ ಹಣ ಕೊಟ್ಟಿದ್ದಾರೆ. ಇವತ್ತು ಬೇಲೂರಿಂದ ಹಾಸನದಿಂದ ಬಿಳಿಕೆರೆವರೆಗೆ 2,000 ಕೋಟಿ ರಸ್ತೆ ಕೊಟ್ಟಿರೋದು ಕುಮಾರಣ್ಣರನ್ನ ದೇವೇಗೌಡರನ್ನ. ಏನ್ ಮಲೆನಾಡು ಭಾಗದಲ್ಲಿ ಇವತ್ತು ರೈತರು ಇವತ್ತು ಬೆಳಗ್ಗೆ ಇದ್ರೆ ಹೆಂಗಪ್ಪ ಹೊರಗಡೆ ಬರೋದು ಅನ್ನೋದಾಗಿದೆ. ಕುಮಾರಣ್ಣವರು ದೇವೇಗೌಡರು ಇಲ್ಲ ಅಂದಿದ್ರೆ ಯಾವ ಕಾರಣದಿಂದ ಅದಾಗಲ್ಲ. ದಯಮಾಡಿ ಆನೆ ಕಾಟನ ತಪ್ಪಿಸ್ಬೇಕು. ಕೇಂದ್ರ ಸರ್ಕಾರ ಜೊತೆ ನಾವು ಹೋರಾಟ ಮಾಡಿ ಅದನ್ನ ತಪ್ಪಿಸುವಂತ ಕೆಲಸ ನಾವು ಖಂಡಿತ ನಮ್ಮ ಪಕ್ಷ ಮಾಡುತ್ತೆ ಅಂತ ಹೇಳಿ ಕಾಲ ಬರುತ್ತೆ. ನನಗೆ ನೀವೆಲ್ಲ ನೋಡಿರ್ಬೋದಣ್ಣ, ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ನ ಸರ್ಕಾರದ ಸಾಧನೆಗಳನ್ನ ಮುಂದಿಟ್ಕೊಂಡು, ಅಂದ್ರೆ ಸಾಧನೆ ಏನಿಲ್ಲ, ಸಾಧನೆ ಶೂನ್ಯ, ಸಾಧನೆಯ ಹೆಸರಲ್ಲಿ ಕಾರ್ಯಕ್ರಮವನ್ನ ಮಾಡಿದ್ರು. ಆ ಕಾರ್ಯಕ್ರಮ ಅವರ ಸಾಧನೆ ಬಗ್ಗೆ ಮಾತನಾಡೋದಕ್ಕಿಂತ ಹೆಚ್ಚಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ದೇವೇಗೌಡರ ಕುಟುಂಬವನ್ನ ಯಾವ ರೀತಿ ನಾವು ಟೀಕಿಸಬಹುದು, ಜಿಲ್ಲೆಯಿಂದ ಓಡಿಸ್ತಾರಂತೆ. ದೇವೇಗೌಡರ ಕುಟುಂಬವನ್ನ ಕಾಂಗ್ರೆಸ್ನವರು ಜಿಲ್ಲೆಯಿಂದ ಓಡಿಸ್ತಾರಂತೆ. ಕೊನೆಗೆ ಹಾಸನ ಜಿಲ್ಲೆಯಲ್ಲಿ ಎಷ್ಟು ಜನ ಕಾಂಗ್ರೆಸ್ನ ಶಾಸಕರು ಗೆದ್ದಿದ್ದಾರೆ ಅಂದ್ರೆ, ನಮ್ಮಲ್ಲೇ ತಿಂದು ನಮ್ಮಲ್ಲೇ ಉಂಡು ನೀವೇ ಬೆಳೆಸಿ ನೀವೇ ಅರಸಿ ಜನತಾದಳ ಪಕ್ಷದಿಂದ ಟಿಕೆಟ್ ತಗೊಂಡು ಗೆದ್ದು ಬೆಳೆದು ಉಂಡು ತಿಂದು ಕೊನೆಗೆ ಅಂತಿಮವಾಗಿ ತಿಂದಂತ ಮನೆಗೆ ಎತ್ತ ತಾಯಿಗೆ ದ್ರೋಹ ಬಗೆತಕ್ಕಂಥ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಇವತ್ತು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಶಾಸಕ. ಕಾಂಗ್ರೆಸ್ನವ್ರನ್ನ ಒಂದು ಪ್ರಶ್ನೆ ಕೇಳಬೇಕು. ಅಲ್ಲ ರೀ, ನಿಮಗೆ ಹಾಸನ ಜಿಲ್ಲೆ ಬಗ್ಗೆ ಅಷ್ಟೆಲ್ಲ ಚಿಂತೆ, ಅಷ್ಟೆಲ್ಲ ಕಾಳಜಿ ಇದ್ರೆ ಎಲ್ಲದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ವಿದ್ಯಾ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥೂರ್ ನನ್ನೊಂದಿಗೆ ಲೈವ್ ನಲ್ಲಿದ್ದಾರೆ. ಮೊದಲಿಗೆ ವಿದ್ಯಾನ ಮಾತಾಡ್ಸೋಣ. ಸಮಾವೇಶದ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅವರಿಂದ ಪಡ್ಕೋಣ. ವಿದ್ಯಾ, 3 ತಲೆಮಾರಿನ ನಾಯಕರು ಅಬ್ಬರಿಸಿದ್ರು ಇವತ್ತು ಕಾಂಗ್ರೆಸ್ನ ವಿರುದ್ಧ, ಸರ್ಕಾರದ ವಿರುದ್ಧ. ಹೈಲೈಟ್ಸ್ ಏನಾಗಿತ್ತು ಇವತ್ತಿನ ಸಮಾವೇಶದ್ದು? ಭವನ ಜೆಡಿಎಸ್ ಸಮಾವೇಶ ನಡೆದು ಸಾಕಷ್ಟು ವರ್ಷಗಳೇ ಕಳೆದಿತ್ತು. ಅದಾದ ಬಳಿಕ ದೇವೇಗೌಡರು ಏನು ಹೇಳಿದ್ರು, ದೇವೇಗೌಡರ ಮೇರೆಗೆನೆ ಇವರು ಸಮಾವೇಶವನ್ನ ಆಯೋಜನೆ ಮಾಡಿರುವಂತದ್ದು. ಅದಕ್ಕೂ ಮುಖ್ಯವಾಗಿ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಹಾಸನದಲ್ಲಿ ಬಂದು 2 ಸಮಾವೇಶಗಳನ್ನ ಆಯೋಜನೆ ಮಾಡುವ ಮೂಲಕ ಜೆಡಿಎಸ್ ಪಕ್ಷದ ಮೇಲೆ ಹರಿಹಾಯ್ದಿದ್ರು. ಜೆಡಿಎಸ್ ಪಕ್ಷ ಏನು ಮಾಡಿದೆ, ಅದರ ಜೊತೆಗೆ ಜೆಡಿಎಸ್ ಪಕ್ಷ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಹಾಸನದಲ್ಲೂ ಕೂಡ ಅವರು ಯಾವುದೇ ಶಾಸಕರನ್ನ ಗೆಲ್ಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ, ಅದು ನಿರ್ನಾಮ ಆಗುತ್ತೆ ಅನ್ನುವಂತಹ ರೀತಿಯಲ್ಲೂ ಕೂಡ ಹೇಳಿಕೆಗಳನ್ನ ಕೊಟ್ಟಿದ್ರು. ಇದೆಲ್ಲದಕ್ಕೂ ಕೂಡ ಟಕ್ಕರ್ ಕೊಡೋದಿಕ್ಕೆ ಜೆಡಿಎಸ್ನ ಮುಖಂಡರು ಇವತ್ತು ಸಮಾವೇಶವನ್ನ ಆಯೋಜನೆ ಮಾಡಿದಂತಹದ್ದು. ಜೆಡಿಎಸ್ನ ಸಮಾವೇಶದಲ್ಲಿ ಲಕ್ಷಾಂತರ ಜನ ಸೇರಿದ್ರು. ಅಲ್ಲಿ ಎಂದಿನಂತೆ ನಾರ್ಮಲ್ ಆಗಿ ಎಲ್ಲಾ ಪಕ್ಷದ ಶಾಸಕರಿರಬಹುದು, ಅದರ ಜೊತೆಗೆ ಮುಖಂಡರಿರಬಹುದು, ಎಲ್ಲರೂ ಕೂಡ ಬೇರೆ ಪಕ್ಷದ ಮೇಲೆ ಹರಿಹಾಯ್ತಾರೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ದೇವೇಗೌಡರ ಹಾದಿಯಾಗಿ ಎಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಭ್ರಷ್ಟಾಚಾರ, ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷ ಏನ್ ಅಭಿವೃದ್ಧಿ ಮಾಡಿದೆ ಅನ್ನುವಂತಹ ನಿಟ್ಟಿನಲ್ಲಿ
ಅವರು ಇವತ್ತು ಭಾಷಣವನ್ನ ಮಾಡಿರುವಂತದ್ದು. ಅದರ ಜೊತೆಗೆ ಮುಂದಿನ 2028ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ಆಸೆ ಎಲ್ಲರಿಗೂ ಕೂಡ ಇದೆ ಅನ್ನುವಂಥದ್ದನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಅಲ್ಲಿ ಪ್ರಸ್ತುತವನ್ನ ಪಡಿಸಿದ್ರು. ಸೊ ಇದೆಲ್ಲವನ್ನ ನೋಡ್ತಾ ಇದ್ರೆ 2028ರ ಚುನಾವಣೆಯನ್ನ ಮುಂದಿಟ್ಟುಕೊಂಡೇ ಇವರು ಈ ಸಮಾವೇಶವನ್ನ ಮಾಡದಂತೆ ಕಾಣ್ತಾ ಇದೆ. ಸೊ 28ಕ್ಕೆ ಏಕಾಂಗಿಯಾಗಿ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನುವಂತಹ ಆಸೆ ಸಾಕಷ್ಟು ದಿನಗಳಿಂದಲೂ ಕೂಡ ಇದೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಕಡೆಗಳಲ್ಲಿ ದೇವೇಗೌಡರು ಇರಬಹುದು, ಅದರ ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಸೊ ಇದರ ಭಾಗವಾಗಿ ಇವತ್ತು ನಡೆದಂತಹ ಬೃಹತ್ ಸಮಾವೇಶದಲ್ಲಿ ನಮಗೆ ಕಾಣಿಸಿದ್ದಂಥದ್ದು, ಸೊ ಜೆಡಿಎಸ್ ಪಕ್ಷ ಯಾವುದೇ ಕಾರಣಕ್ಕೂ ಕೂಡ ಮುಗಿಸೋದಿಕ್ಕೆ ಸಾಧ್ಯ ಆಗಲ್ಲ. ಅದರ ಜೊತೆಗೆ ಲೋಕಸಭೆಯಲ್ಲಿ ರೇವಣ್ಣ ಕುಟುಂಬವನ್ನ ಟಾರ್ಗೆಟ್ ಮಾಡಿ ಅವರನ್ನ ಮುಗಿಸುವ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ದೇವೇಗೌಡರ ಕುಟುಂಬ ಇರಬಹುದು, ರೇವಣ್ಣ ಅವರ ಕುಟುಂಬವನ್ನ ಮುಗಿಸೋದಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಸಂದೇಶವನ್ನ ರವಾನೆ ಮಾಡಿದಂತೆ ಇತ್ತು. ಅದರ ಜೊತೆಗೆ ಏನು ಎರಡು ದೇವೇಗೌಡರ ಕುಟುಂಬದಲ್ಲೂ ಕೂಡ ಬಣಗಳಿವೆ, ಕುಟುಂಬಗಳು ಹೊಡೆದಿವೆ ಅನ್ನುವಂತಹ ಹೇಳಿಕೆಗಳು ಏನು ಕೇಳಿ ಬರ್ತಾ ಇತ್ತು, ಅದಕ್ಕೂ ಕೂಡ ಫುಲ್ ಸ್ಟಾಪ್ ಅನ್ನ ಹಾಕೋದಿಕ್ಕೆ ಈ ಸಮಾವೇಶ ಆಯೋಜನೆಗೊಂಡಿತ್ತು ಅಂತ ಕಾಣ್ತಾ ಇದೆ. ಅದರ ಜೊತೆಗೆ 2028ರಲ್ಲಿ ಜೆಡಿಎಸ್ ಪಕ್ಷ ಸದೃಢವಾಗಿ ಅಧಿಕಾರಕ್ಕೆ ತರಬೇಕು ಅನ್ನುವಂತಹ ನಿಟ್ಟಿನಲ್ಲೇ ಈ ಸಮಾವೇಶ ಮಾಡದಂತೆ ಕಾಣ್ತಾ ಇದೆ. ಭಾವನಾ. ಎಸ್, ಧನ್ಯವಾದ ವಿದ್ಯಾ. ಪ್ರಶಾಂತ್, 2028 ವಿಧಾನಸಭಾ ಎಲೆಕ್ಷನ್ ಇದೇ ಹೌದು, ಬಟ್ ವೈ ನಾವು ಇವಾಗ ಸಮಾವೇಶ ಯಾಕೆ? ಸ್ಥಳೀಯ ಸಂಸ್ಥೆಗಳ ಚುನಾವಣೆನ ಅಥವಾ ಬೆಂಗಳೂರಿನ ಚುನಾವಣೆನ, ಗ್ರೇಟರ್ ಬೆಂಗಳೂರು ಚುನಾವಣೆನ, ಇದರ ಜೊತೆಗೆ ಬಹಳ ದಿನಗಳ ನಂತರ ದೇವೇಗೌಡರು ಈ ರೀತಿ ಅಬ್ಬರಿಸಿದ್ದನ್ನ ನಾವೆಲ್ಲ ನೋಡಿದ್ದು. ಒಂದಂತೂ ಹೌದು, ಮುತ್ಸದ್ದಿ ರಾಜಕಾರಣಿ ಯಾಕೆ, ದೇವೇಗೌಡರು ರಾಜಕೀಯ ಚಾಣಕ್ಯ ಯಾಕೆ ಅನ್ನೋದು ನಮ್ಮೆಲ್ಲರಿಗೆ ಆಗಾಗ ದೇವೇಗೌಡರು ತಿಳಿಸ್ಕೊಡ್ತಾ ಇರ್ತಾರೆ. ವೈ ನಾವು ಯಾಕೀಗ 2024ರ ಲೋಕಸಭಾ ಚುನಾವಣೆಯ 2 ದಿನ ಮುಂಚೆ ಒಂದು ಸಿಡಿ ಹರಿದಾಡತೊಡಗಿತು. ಅದು ಆಗಿನ ಲೋಕಸಭಾ ಸದಸ್ಯ ಪ್ರಜ್ವಲ್ ರೇವಣ್ಣ ಅವ್ರದ್ದಾಗಿತ್ತು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರತಕ್ಕಂಥ ಸಂಗತಿ. ಅದರ ಇಂಪ್ಯಾಕ್ಟ್ ನೇರವಾಗಿ ಲೋಕಸಭಾ ಚುನಾವಣೆ ಬಿತ್ತು. ನೋಡಿ, ದೇವೇಗೌಡರು ಮತ್ತು ಪುಟ್ಟಸ್ವಾಮಿ ಗೌಡರ ರಾಜಕೀಯವಾಗಿರ್ತಕ್ಕಂಥ ತಿಕ್ಕಾಟ ಅದೇನು ಇವತ್ತಿನದಲ್ಲ. ತುಂಬ ಹಳೆಯ ಕಾಲದಿಂದಲೂ ಕೂಡ ದೇವೇಗೌಡರು ಮತ್ತು ಪುಟ್ಟಸ್ವಾಮಿ ಗೌಡರ ಕುಟುಂಬದ ನಡುವೆ ಒಂದು ರೀತಿಯಾಗಿರ್ತಕ್ಕಂಥ ಪೊಲಿಟಿಕಲ್ ಪೈಪೋಟಿ ಇತ್ತು. ಆದರೆ ಬಹಳ ಒಂದು ದಶಕಗಳ ನಂತರ ದೇವೇಗೌಡರು ಸೀಟ್ ಬಿಟ್ಟುಕೊಟ್ರು 2019ರಲ್ಲಿ. 24ರಲ್ಲಿ ಆ ಸೀಟು ಪುಟ್ಟಸ್ವಾಮಿ ಗೌಡರ ಕುಟುಂಬಕ್ಕೆ ಹೋಯಿತು. ಶ್ರೇಯಸ್ ಪಟೇಲ್ ಪುಟ್ಟಸ್ವಾಮಿ ಗೌಡರ ಮೊಮ್ಮಗನಾಗಿ ಹೊಳೆನರಸೀಪುರದಲ್ಲಿ ಬಹಳ ಕಡಿಮೆ ಅಂತರದಿಂದ 23ರಲ್ಲಿ ಸೋತು 24ರಲ್ಲಿ ಆ ಲೋಕಸಭಾ ಕ್ಷೇತ್ರವನ್ನು ಹಿಡ್ಕೊಂಡ್ರು. ಅದಾದಮೇಲೆ ಸೂರಜ್ ರೇವಣ್ಣ, ಭವಾನಿ ರೇವಣ್ಣ ಅವ್ರ ಮೇಲೆ ಕೇಸ್ಗಳು, ಸ್ವತಃ ರೇವಣ್ಣ ಅವರ ಮೇಲೆ ಕೇಸ್ಗಳು. ಆ ಕಾರಣದಿಂದ ಒಂದು ರೀತಿ ನನಗನ್ಸುತ್ತೆ ರೇವಣ್ಣ ಕುಟುಂಬ ಲೀಗಲಿ, ಮಾನಸಿಕವಾಗಿ, ಪೊಲಿಟಿಕಲಿ ಕುಗ್ಗಿ ಹೋಗಿತ್ತು. ಇತ್ತೀಚಿನ ದಿನಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಚಟುವಟಿಕೆಗಳನ್ನು ಮಾಡುವ ಸ್ಥಿತಿಯಲ್ಲಿ ರೇವಣ್ಣನವರ ಕುಟುಂಬ ಹಾಸನದಲ್ಲಿ ಇರಲಿಲ್ಲ. ಆದರೆ ಅದಾದ ನಂತರ ಈಗ ನನಗನ್ಸುತ್ತೆ 2028ರ ವಿಧಾನಸಭಾ ಚುನಾವಣೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳು ಯಾವುದೇ ಸಂದರ್ಭದಲ್ಲಿ ಈ ವರ್ಷದಲ್ಲಿ ನಡೀಬಹುದು ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ಒಂದು ರೀಗ್ರೂಪಿಂಗ್ನ ಅಥವಾ ರಿಜುವಿನೇಷನ್ನ ಪ್ರಯತ್ನ ಹಾಸನದ ಇವತ್ತಿನ ಸಮಾವೇಶ ಅಂತ ಅನಿಸುತ್ತೆ. JDSನ ಬೆಳ್ಳಿ ಹಬ್ಬದ ಸಮಾವೇಶ ಮತ್ತು ಹಾಸನ ಒಂದು ರೀತಿ ದೇವೇಗೌಡರ ಕುಟುಂಬಕ್ಕೆ ಒಂದು ರೀತಿ ತವರು ಭೂಮಿ. ಅದು ಕುಮಾರಸ್ವಾಮಿ ಅದಾದಮೇಲೆ ರಾಮನಗರ ಜಿಲ್ಲೆಗೆ ಬಂದರು, ಮಂಡ್ಯದಲ್ಲಿ JDS ಬೆಳೀತು, ಇದೆಲ್ಲ ಇದ್ದರೂ ಕೂಡ ಹಾಸನದಿಂದಲೇ ದೇವೇಗೌಡರು ತಮ್ಮ ಪೊಲಿಟಿಕಲ್ ಜರ್ನಿಯನ್ನು ಶುರು ಮಾಡಿದ್ದು. ಅಲ್ಲೇ ಒಂದು ರೀತಿ ರೇವಣ್ಣನವರ ಕುಟುಂಬದ ವಿರುದ್ಧ ಬಂದ ಆರೋಪಗಳ ಕಾರಣದಿಂದಾಗಿ JDS ಮತ್ತು ದೇವೇಗೌಡರ ಕುಟುಂಬ ಎರಡೂ ಹಾಸನದಲ್ಲಿ ಜರ್ಜರಿತವಾಗಿತ್ತು. ಪ್ರಾಯಶಃ ಒಂದು ರೀಗ್ರೂಪಿಂಗ್, ನಾನು ಆಗಲೇ ಹೇಳಿದಂತೆ ಮತ್ತೊಮ್ಮೆ ಶಕ್ತಿ ಸಂಚಯದ ಪ್ರಯತ್ನದ ಭಾಗವಾಗಿ ಇವತ್ತಿನ ಸಮಾವೇಶವನ್ನು ನಡೆಸಲಾಗಿದೆ ಅಂತಕ್ಕಂಥದ್ದು ಸ್ಪಷ್ಟ. ಇದು ಒಂದು ಭಾಗ JDS ದೃಷ್ಟಿಯಿಂದ. ಎರಡನೇ ದೃಷ್ಟಿಯಿಂದ ನೀವು ಕೇಳ್ತಾ ಇದ್ರಿ ದೇವೇಗೌಡರು ಅಷ್ಟೊಂದು ಅಬ್ಬರಿಸಿ. ನೋಡಿ, ದೇವೇಗೌಡರ ಜೀವಿತಾವಧಿಯಲ್ಲಿ 2004ರಿಂದ ಸುಮಾರು 20 ವರ್ಷಗಳವರೆಗೆ JDS ಒಂದು ಮಜಬೂತಾದ ಸ್ಥಿತಿಯಲ್ಲಿತ್ತು. ಒಂದು ಚುನಾವಣೆಯಲ್ಲಿ ಸ್ವಲ್ಪ ಕಡಿಮೆ ಆಗ್ತಿತ್ತು, ಒಂದು ಚುನಾವಣೆ ಜಾಸ್ತಿ ಆಗ್ತಿತ್ತು, ಆದರೆ JDS ಮಜಬೂತಾದ ಸ್ಥಿತಿಯಲ್ಲಿತ್ತು. 23ರಲ್ಲಿ JDS 38ರಿಂದ 19ಕ್ಕೆ ಇಳಿತು. 24ರಲ್ಲಿ ದೇವೇಗೌಡರೇ ಸ್ವತಃ ಹೋಗಿ BJP ಜೊತೆ ಮೈತ್ರಿ ಮಾಡಿಕೊಳ್ಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತು. ಆಗಲೂ ಕೂಡ ನರೇಂದ್ರ ಮೋದಿ ಜೊತೆಗೆ ದೇವೇಗೌಡರು ಹೋಗಿ ಭಾಷಣ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಈಗ ದೇವೇಗೌಡರಿಗೆ ಅನ್ನಿಸ್ತಾ ಇದೆ, ಒಂದು ವೇಳೆ ನಾವೀಗ ಹಾಸನದ ಕೋಟೆಯನ್ನು ಬಿಟ್ಟುಕೊಟ್ವಿ ಅಥವಾ DK ಶಿವಕುಮಾರ್ ದಿನದಿಂದ ದಿನಕ್ಕೆ ಪ್ರವರ್ಧಮಾನವಾಗ್ತಿರ್ತಕ್ಕಂಥ ಸಂದರ್ಭದಲ್ಲಿ JDSನ ಸಂಘಟನೆಯನ್ನು ಮಾಡದೇ ಕುಳಿತುಕೊಂಡ್ರೆ
JDS ಅನ್ನು ಡಿ ಕೆ ಶಿವಕುಮಾರ್ ಅಪೋಷಣ ತೆಗೆದುಕೊಳ್ಳುವ ಸ್ಥಿತಿ ಕೂಡ ಬರುತ್ತೆ. ಆಗ BJPಯ ಕದ ತಟ್ಟದೆ ನಮಗೆ ಬೇರೆ ದಾರಿ ಇಲ್ಲ ಅಂತಕ್ಕಂಥದ್ದು ಪ್ರಾಯಶಃ ಇಡೀ ಸಮಾವೇಶಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅನಿಸುತ್ತೆ. 24ರಲ್ಲಿ ಸರಿ ದೇವೇಗೌಡರು ಮತ್ತು BJP ಕೈ ಜೋಡಿಸಿದ್ರು, ಒಂದು ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ಗೆ ಹಿನ್ನಡೆ ಕೂಡ ಆಯಿತು ಮೈಸೂರು ಕರ್ನಾಟಕದಲ್ಲಿ. ಆದರೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳನ್ನು BJP ಜೊತೆ ಎದುರಿಸುವ ಸ್ಥಿತಿಯಲ್ಲಿ JDS ಇರಲ್ಲ. ಅದು JDS ಏಕಾಂಗಿಯಾಗೇ ಎದುರಿಸಬೇಕಾಗತ್ತೆ. ಬಟ್ ನಾಟ್ ಓನ್ಲಿ ಒಂದು ಸಮಾವೇಶ ಮಾತ್ರ ಅಲ್ಲ ಪ್ರಶಾಂತ್, ಈಗಾಗಲೇ ನೀವು ಬಹಳಷ್ಟು ಬಾರಿ ಹೇಳಿದ್ದೀರಾ ಅಂದ್ರೆ JDS ಮತ್ತೆ ಪುಟಿದೇಳಬೇಕು ಅಂದ್ರೆ ಏನೇನು ಆಗಬೇಕು ಅಂತ. ಆದರೆ JDS ವಲಯದಲ್ಲಿ ಈ ಹಿನ್ನೆಲೆಯಲ್ಲಿ ಏನು ಪ್ಲಾನಿಂಗ್ಸ್ ನಡೀತಾ ಇದೆ? ದೇವೇಗೌಡರ ಪ್ಲಾನ್ ಏನಿದೆ? ಬರೀ ಮಾತುಗಳಿಂದ ಆಗೋದು ಸಾಧ್ಯ ಇಲ್ಲ ಇದು. ಮೊನ್ನೆ ನೋಡಿ, ಒಂದು ವೇಳೆ ದೇವೇಗೌಡರಿಗೆ ಅನಿಸ್ತಾ ಇರತಕ್ಕಂಥದ್ದು, ಪ್ರಾಯಶಃ ಈ ಸಮಾವೇಶದ ಟೈಮಿಂಗ್ ಕೂಡ ನೋಡಿ ನೀವು, ನವೆಂಬರ್ 20ರ ನಂತರ ಡಿ ಕೆ ಶಿವಕುಮಾರ್ ಯಾವುದೇ ಹಂತದಲ್ಲೂ ಮುಖ್ಯಮಂತ್ರಿ ಆಗಬಹುದು ಅಂತಕ್ಕಂಥ ಒಂದು ವಾತಾವರಣ ಇತ್ತು. ಬಟ್ ನಿಧಾನವಾಗಿ ಎಲ್ರಿಗೂ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಮೇವರೆಗೆ, ನಂತರ ಜೂನ್ 31ರವರೆಗೆ BBMP ಚುನಾವಣೆಗಳು ಅನೌನ್ಸ್ ಆದರೆ ಅಲ್ಲಿವರೆಗೆ ಏನೂ ಆಗಲಿಕ್ಕಿಲ್ಲ ಅಂತಕ್ಕಂಥದ್ದಿದೆ. ಆ ಪರಿಸ್ಥಿತಿಯಲ್ಲಿ ದೇವೇಗೌಡರು ಅಬ್ಬರಿಸ್ತಾ ಇದ್ದಾರೆ. ಕಾರಣ ಏನು? ಡಿ ಕೆ ಶಿವಕುಮಾರ್ ಒಂದು ವೇಳೆ ಮುಖ್ಯಮಂತ್ರಿ ಆದರೆ ಒಕ್ಕಲಿಗರ ಒಂದು 50% ವೋಟನ್ನು ಅವರು ತೆಗೆದುಕೊಂಡು ಹೋಗ್ತಾರೆ. ಒಂದು ವೇಳೆ ದೇವೇಗೌಡರು ಈಗ ಏನು ಅಬ್ಬರಿಸ್ತಾ ಇದ್ದಾರೆ ಅದರ ಪರಿ ನೋಡಿದ್ರೆ, ಡಿ ಕೆ ಶಿವಕುಮಾರ್ ಒಂದು ವೇಳೆ ಮುಖ್ಯಮಂತ್ರಿ ಆಗದೇ ಇದ್ದರೆ, ಕಳೆದ ಚುನಾವಣೆಯಲ್ಲಿ ಏನು JDSನಿಂದ ಕಾಂಗ್ರೆಸ್ಗೆ ಒಕ್ಕಲಿಗರ ವೋಟ್ಗಳು ಶಿಫ್ಟ್ ಆಗಿದ್ವು, ಅವು ತಾನೇ ಪ್ಲಾಟರ್ ರೂಪದಲ್ಲಿ ಬರುತ್ತೆ ಅಂತಕ್ಕಂಥದ್ದು ಕೂಡ JDSನ ಒಂದು ಅಂದಾಜಿದ್ದಾಗಿದೆ. ಅಂದರೆ ಒಕ್ಕಲಿಗರ ವೋಟ್ಗಳು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಶಿಫ್ಟ್ ಆಗೋದಾದರೆ, ಅವರು ಮುಖ್ಯಮಂತ್ರಿ ಆಗದೇ ಇದ್ದರೆ ಅವ್ರು ಸಹಜವಾಗಿ ವಾಪಸ್ ಬರಬೇಕು. ಆ ದೃಷ್ಟಿಕೋನದಿಂದ ಒಂದು ರೇವಣ್ಣ ಅವರ ಕುಟುಂಬವನ್ನು ಇಡೀ 2 ವರ್ಷಗಳ ಕಾಲ ರೇವಣ್ಣ ಅವರ ಕುಟುಂಬ ಒಂದು ರೀತಿ ತೆರೆಯ ಮರೆಯಲ್ಲಿತ್ತು. ಮತ್ತು ವಾಪಸ್ ಅದನ್ನು ಆ್ಯಕ್ಟಿವ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಭಾಗ. ನೀವು ಹೇಳಿದಂತೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳಿವೆ. ಮೂರನೇದು ಡಿ ಕೆ ಶಿವಕುಮಾರ್ದು ಏನಾಗತ್ತೆ ಅಂತಕ್ಕಂಥದ್ದನ್ನು ನೋಡಿಕೊಂಡು JDSಗೆ ಒಂದು ರೀತಿಯ ಅವಕಾಶ ಪುನರಪಿ ಸಿಗಬಹುದು ಅಂತಕ್ಕಂಥದ್ದು ಕೂಡ ದೇವೇಗೌಡರ ಕುಟುಂಬದಲ್ಲಿ ಇದ್ದಂತಿದೆ. ದಿಸ್ ಇಸ್ ನಾಟ್ ಎ ಈಸಿ ಫೈಟ್. ಒಂದು ಸಮಾವೇಶ ಮಾಡಿದಾಕ್ಷಣ JDS ಚಿಗಿದ್ಕೊಂಡ್ಬಿಡುತ್ತೆ ಅಂತಕ್ಕಂಥ ಪರಿಸ್ಥಿತಿಯಲ್ಲಿರಲ್ಲ. ಯಾವ ಪೊಲಿಟಿಕಲ್ ಪಾರ್ಟಿಗೂ ಹಂಗಾಗಲ್ಲ. ಅಂತಿಮವಾಗಿ ಚುನಾವಣೆಯಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ಮುಖ್ಯ. ಯಾಕಂದರೆ ಚನ್ನಪಟ್ಟಣದ ಚುನಾವಣೆಯನ್ನು ನಿಖಿಲ್ ಕುಮಾರಸ್ವಾಮಿ ಸೋತರು. ಬರೀ ಚನ್ನಪಟ್ಟಣದಲ್ಲಿ ಸೋಲಿಲ್ಲ, ಅವರು 3 ಚುನಾವಣೆಯನ್ನು ಸತತವಾಗಿ ಸೋತರು. ಹೀಗಾಗಿ ಕುಮಾರಸ್ವಾಮಿಯ ಉತ್ತರಾಧಿಕಾರಿಯಾಗಿ ಬರ್ತಕ್ಕಂಥವ್ರು ಚುನಾವಣೆಯನ್ನು ಕೂಡ ಗೆದ್ದು ತೋರಿಸ್ಬೇಕಾಗತ್ತೆ. 28ರ ತಯಾರಿ ಮಾಡಿದಾಕ್ಷಣ ನೀವು ಗೆಲುವಿನ ಹಾದಿಯತ್ತ ಹೋದ್ರಿ ಅಂತ ಅರ್ಥ ಅಲ್ಲ. ಆದರೆ ದೇವೇಗೌಡರು ನೋಡಿ, ಹಿ ಈಸ್ ನೋನ್ ಫಾರ್ ಹಿಸ್ ಫೈಟಿಂಗ್ ಸ್ಪಿರಿಟ್. ದೇವೇಗೌಡರು, ಯಡಿಯೂರಪ್ಪ, ಸಿದ್ದರಾಮಯ್ಯನವರ USP ಇರೋದೇ ಅವರ ಪೊಲಿಟಿಕಲ್ ಫೈಟಿಂಗ್ ಸ್ಪಿರಿಟ್ನಲ್ಲಿ. ಆ ಫೈಟಿಂಗ್ ಸ್ಪಿರಿಟನ್ನು ದೇವೇಗೌಡರು ಈ ವಯಸ್ಸಿನಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ನಿಶ್ಚಿತವಾಗಿ ಒಕ್ಕಲಿಗರಲ್ಲೂ ಕೂಡ ಒಂದು ಹೊಸ ರೀತಿಯಾಗಿರ್ತಕ್ಕಂಥ ಚೈತನ್ಯ JDSನ ಕಾರ್ಯಕರ್ತರಲ್ಲೂ ಕೂಡ ತುಂಬುತ್ತೆ. ಎಸ್ ಪ್ರಶಾಂತ್, ಆದರೆ ಮುಂದಿನ ಜನರೇಷನ್ಗೆ ಆ ಫೈಟಿಂಗ್ ಸ್ಪಿರಿಟ್ ಹರಿಯುತ್ತಿದೆಯಾ ಅನ್ನೋದು ಪ್ರಶ್ನೆ. ನಿಖಿಲ್ ಕುಮಾರಸ್ವಾಮಿ ಎಲ್ಲ ಒತ್ತಡಗಳ ನಡುವೆ ಪಕ್ಷವನ್ನು ಮುನ್ನಡೆಸ್ತಾರಾ? ಬಹಳಷ್ಟು ಪ್ರಶ್ನೆಗಳಿವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.